ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ನೋಡಿ, ನಮ್ಮ ಮನೆಯ ಬಾಲ್ಕನಿಯಲ್ಲಿ ನಾನು ಸ್ವಲ್ಪ ಗಿಡಗಳನ್ನೆಲ್ಲ ನಟ್ಟಿದ್ದೀನಿ. ಇವಾಗ ಮಕ್ಕಳಿಗೆ ರಜೆ, ನಮಗೆ ಮಕ್ಕಳನ್ನು ಕರ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಹೋಗಬೇಕಾಗುತ್ತೆ. ಮದುವೆ ಫಂಕ್ಷನ್ಗಳಿಗೆಲ್ಲ ಹೋಗಬೇಕಾಗುತ್ತೆ. ಒಂದು 10-15 ದಿನ ಎಲ್ಲ ಮನೆಯಿಂದ ಆಚೆ ಇದ್ದರೆ ನಮ್ಮ ಗಿಡಗಳಿಗೆಲ್ಲ ನೀರು ಹಾಕೋದು ಅದೊಂದು ದೊಡ್ಡ ಸಮಸ್ಯೆ. ಅದಕ್ಕೆ ಒಂದು ಉತ್ತಮ ಪರಿಹಾರ. ನಾನು ಈ ನಡುವೆ ಒಂದು ನರ್ಸರಿಗೆ ಹೋದಾಗ ಅಲ್ಲಿ ಅವರು ಮಾಡಿಟ್ಟದನ್ನು ನೋಡಿ ಅದೇ ರೀತಿ ನಾನು ಸಹ ಮಾಡಿದ್ದೀನಿ. ಒಳ್ಳೆ ಟಿಪ್ ಇದು, ನಿಮಗೂ ಸಹ ತೋರಿಸ್ತೀನಿ. ಮೊದಲು ನಮಗೆ ಬೇಕಾದ್ದು ಇದೇ ರೀತಿಯೊಂದು ಹಳೆಯ ಬಾಟಲ್. ನೋಡಿ, ನಾನಿವಾಗ ಒಂದು ಅರ್ಧ ಲೀಟ್ರ್ ಬಾಟ್ಲು ತಗೊಂಡಿದ್ದೀನಿ. ನಂದು ಈ ಪಾಟ್ ಸ್ವಲ್ಪ ಸಣ್ಣದಲ್ವಾ, ನಿಮ್ಮದು ಸ್ವಲ್ಪ ಪಾಟ್ ಎಲ್ಲ ದೊಡ್ಡ ಇದ್ದರೆ 1 ಲೀಟ್ರದೆಲ್ಲ ಬಾಟ್ಲು ತಗೊಂಡ್ರೂ ಆಗುತ್ತೆ. ಫಸ್ಟಿಗೆ ಈ ಬಾಟಲ್ದು ಮುಚ್ಚಳವನ್ನು ಇದೇ ರೀತಿ ತೆಗಿಬೇಕು. ಆಮೇಲೆ ನಮಗೆ ಒಂದು ಕ್ಯಾಂಡಲ್ ಬೇಕು. ನಿಮ್ಗೆ ಯಾವ ರೀತಿ ಆದರೂ ಆಗುತ್ತೆ. ಈ ಮುಚ್ಚಳವನ್ನು ನಮಗೆ ಒಂದು ಹೋಲ್ ಮಾಡಬೇಕು. ಅದಕ್ಕೋಸ್ಕರ ನಾನಿವಾಗ ಇದೇ ರೀತಿ ಒಂದು ಕ್ಯಾಂಡಲ್ ತಗೊಂಡು ಈ ಬಾಟಲ್ದು ಮುಚ್ಚಳ ಇದೆಯಲ್ಲ, ಇದರ ಮಧ್ಯದಲ್ಲಿ ನಮಗೆ ಒಂದು ಹೋಲ್ ಮಾಡಬೇಕು. ನಾನಿವಾಗ ಯಾವ ರೀತಿ ಮಾಡಿದೆ ಅಂದರೆ, ಈ ಥರ ಒಂದು ನೈಲ್ ತಗೊಂಡು ಅದನ್ನು ಬಿಸಿ ಮಾಡಿ ಇದರ ಮಧ್ಯದಲ್ಲಿ ಒಂದು ಹೋಲ್ ಮಾಡ್ತಾ ಇದ್ದೀನಿ. ನಮಗೆ ದೊಡ್ಡ ಹೋಲ್ ಆಗಬಾರ್ದು, ಇದು ಒಂದು ಮೀಡಿಯಂ ಸೈಜ್. ಇದು ಒಂದು ನೈಲ್ ಇದೆಯಲ್ಲ, ನಮ್ಮದು ಆಣಿ ಅದರಷ್ಟು ಒಂದು ಹೋಲು ಸಾಕು. ನೋಡಿ, ಇದೇ ರೀತಿ ನಾವೀಗ ಇದೇ ರೀತಿ ಬಿಸಿ ಮಾಡಿ ಹೋಲ್ ಮಾಡಿದರೆ ಬೇಗ ಅದೊಂದು ಹೋಲ್ ಆಗುತ್ತೆ. ಇಷ್ಟೇ ಸಣ್ಣ ಹೋಲ್ ಸಾಕು. ಇದರಿಂದ ಸಣ್ಣದು ಆಗಬಾರ್ದು, ಇದಕ್ಕಿಂತ ದೊಡ್ಡದು ಸಹ ಆಗಬಾರ್ದು. ನೋಡಿ, ಇದೇ ರೀತಿ ಇರಬೇಕು. ಇನ್ನು ನಾವು ಹೋಲ್ ಮಾಡಿಟ್ಟಿರುವಂತಹ ಆ ಮುಚ್ಚಳ ಇದೆಯಲ್ಲ, ಅದರೊಳಗಡೆ ಇದೇ ರೀತಿಯೊಂದು ಬಡ್ಸನ್ನು ಹಾಕಬೇಕು. ನೋಡಿ, ನಾವು ಲೈಟಾಗಿ ಇದೇ ರೀತಿ ಪ್ರೆಸ್ ಮಾಡಿದರೆ ಆ ಬಡ್ಸ್ ಅದರೊಳಗಡೆ ಹೋಗುತ್ತೆ. ಇದೇ ರೀತಿ ಸ್ವಲ್ಪ ಲೂಸಾಗಿ ಇರಬೇಕು, ಜಾಸ್ತಿ ಟೈಟಾಗಿ ಇರಬಾರ್ದು, ಅದೇ ರೀತಿ ತುಂಬ ಲೂಸಾಗಿ ಇರಬಾರ್ದು. ಇದೇ ರೀತಿ ಇರಬೇಕು. ಇನ್ನು ಇದನ್ನು ಸೈಡಿಗೆ ಇಡೋಣ. ಈ ಬೇಸಿಗೆಯಲ್ಲಿ ನಮಗೆ ತುಂಬ ಒಳ್ಳೆ ಒಂದು ಟಿಪ್ ಇದು. ಮನೆಯಿಂದ ಆಚೆ ಕಡೆ ಹೋಗೋದಿದ್ರೂ ಸಹ ನಮಗೆ ಇದನ್ನು ಟ್ರೈ ಮಾಡ್ಬೋದು. ಯಾಕಂದರೆ ನಮಗೆ ಟೈಮ್ ವೇಸ್ಟ್ ಆಗೋದಿಲ್ಲ, ಅದೇ ರೀತಿ ನೀರು ಸಹ ಲಾಭ ಆಗುತ್ತೆ, ಗಿಡಗಳಿಗೂ ಸಹ ಒಳ್ಳೆಯದು. ಎಲ್ಲರೂ ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ನೋಡಿ. ನೋಡಿ, ನಾನಿವಾಗ ಹೋಲ್ ಮಾಡಿ ಆ ಬಡ್ಸನ್ನು ಒಳಗಡೆ ಇಟ್ಟಿರೋ ಬಾಟ್ಲನ್ನು ಇದೇ ರೀತಿ ಮುಚ್ಚಳ ಹಾಕಬೇಕು. ಹಾಕಿ ಒಂದು ಸೈಡಿಗೆ ಇಟ್ಕೊಳ್ಳೋಣ. ಇನ್ನು ನಮಗೆ ಬೇಕಾದ್ದು ಇದೇ ರೀತಿ ಒಂದು ಕಡ್ಡಿ. ನೋಡಿ, ಯಾವ ಥರ ಕಡ್ಡಿ ಆದರೂ ಆಗುತ್ತೆ. ನಾನು ಈ ಥರ ಒಂದು ಕಡ್ಡಿ ತಗೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಇರುವ ಕಡ್ಡಿನ ತಗೋಬೇಕು. ಇನ್ನು ನಮಗೆ 2 ಹಗ್ಗ ಬೇಕು. ನಾನಿವಾಗ ಇದು ಮಕ್ಕಳಿದೊಂದು ಹಳೆ ಬನಿಯನ್ ಟೀ ಶರ್ಟ್ ಇದು ಸ್ವಲ್ಪ ಪೀಸನ್ನು ಕಟ್ ಮಾಡಿ ತಗೊಂಡಿದ್ದೀನಿ. ಇಲ್ಲಾಂದರೆ ನಿಮಗೆ ಟೇಪ್ ಆದರೂ ಆಗುತ್ತೆ. ನೋಡಿ, ಸ್ವಲ್ಪ ಗಟ್ಟಿ ಇರುವ ಟೇಪ್ ಆದರೂ ಆಗುತ್ತೆ. ಇನ್ನು ನಾವು ರೆಡಿ ಮಾಡಿಟ್ಟಿರುವಂತಹ ಆ ಬಾಟಲ್ ಇದೆಯಲ್ಲ, ಆ ಬಾಟಲನ್ನು ಈ ಕಡ್ಡಿಯ ಮೇಲ್ಗಡೆ ನಾವು ಕಟ್ಟಬೇಕು. ನೋಡಿ, ಇದೇ ರೀತಿ ಕೆಳಗಡೆ ಸ್ವಲ್ಪ ಜಾಗ ಬಿಡಬೇಕು, ಮಧ್ಯದಿಂದ ಸ್ವಲ್ಪ ಮೇಲ್ಗಡೆ. ನೋಡಿ, ನಂದು ಬಾಟ್ಲಲ್ಲಿ ಸ್ವಲ್ಪ ನೀರಿತ್ತು, ಯಾವ ರೀತಿ ಹನಿ ಹನಿಯಾಗಿ ಕೆಳಗಡೆ ಬೀಳ್ತಾ ಇದೆ ನೋಡಿ. ಇದೇ ನಮ್ಮದು ಮೇನ್ ಟ್ರಿಕ್. ಇನ್ನು ಈ ಕಡ್ಡಿಗೆ ನಾವು ನಮ್ಮ ಬಾಟ್ಲನ್ನು ಟೈಟಾಗಿ ಕಟ್ಟಬೇಕು. ನೀವು ದೊಡ್ಡ ಬಾಟ್ಲಾದರೆ ಸ್ವಲ್ಪ ಚೆನ್ನಾಗಿ ಟೈಟಾಗಿ ಕಟ್ಟಬೇಕು. ನೋಡಿ, ನಾನಿವಾಗ 2 ಕಡೆ ಕಟ್ತಾ ಇದ್ದೀನಿ. ಮಧ್ಯದಲ್ಲಿ ಅಲ್ಲ, ಮೇಲ್ಗಡೆ ಮತ್ತು ಕೆಳಗಡೆ ಇದೇ ರೀತಿ 2 ಸೈಡಲ್ಲಿ ಟೈಟಾಗಿ ನಾವು ಇದನ್ನು ಕಟ್ಟಬೇಕು. ಸ್ವಲ್ಪ ಅಗಲದು ಟೇಪ್ ಇದ್ದರೆ ಆ ಟೇಪಿಂದ ಟೈಟಾಗಿ ನೀವು ಇದೇ ರೀತಿ ಟೇಪ್ ಸುತ್ತಿದ್ರೂ ಆಗುತ್ತೆ. ನಾನಿವಾಗ ಇದೇ ರೀತಿ ಒಂದು ಹಗ್ಗದಿಂದ ಕಟ್ತಾ ಇದ್ದೀನಿ. ಬಟ್ಟೆ ಹಗ್ಗ ನೀವು ತಗೊಳ್ಳುವಾಗ ನೈಲೋನ್ ಎಲ್ಲ ತಗೋಬೇಡಿ. ಸ್ವಲ್ಪ ಬನಿಯನ್ ಟೈಪ್ ಇದು, ಕಾಟನ್ ಟೈಪ್ ಎಲ್ಲ ತಗೊಂಡ್ರೆ ಅದು ಟೈಟಾಗಿ ಕಟ್ಟಲಿಕ್ಕೆ ಈಸಿ ಆಗುತ್ತೆ. ಬಾಟ್ಲು ಯಾವುದೇ ಕಾರಣಕ್ಕೂ ಜಾರಿ ಬೀಳಬಾರ್ದು. ಅದಕ್ಕೋಸ್ಕರ ನಾವು ಇದೇ ರೀತಿ ಟೈಟಾಗಿ ಇದನ್ನು ಕಟ್ಟಬೇಕು. ಈ ರೀತಿ ಇರಬೇಕು. ಇದನ್ನ ನಾವು ಪಾಟ್ ಒಳಗಡೆ ನೆಟ್ಟಿರುವ ಗಿಡಗಳಿಗೆ ಮಾತ್ರ ಅಲ್ಲ, ನೆಲದಲ್ಲಿ ಮಣ್ಣಲ್ಲಿ ನೆಟ್ಟಿರುವ ಗಿಡದ ಬುಡದಲ್ಲಿ ಸಹ ನಾವು ಇದನ್ನ ಇದೇ ರೀತಿ ಮಾಡಬಹುದು. ತುಂಬಾ ಒಳ್ಳೆಯದು. ನನ್ನ ಈ ವಿಡಿಯೋ ನೋಡ್ತಾ ಇದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಅದೇ ರೀತಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಸಹ ಪ್ರೆಸ್ ಮಾಡಿ. ನಾನು ಇನ್ನು ಮುಂದೆ ಹಾಕೋ ವಿಡಿಯೋಸ್ ಇದು ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೋಡಿ, ನಾನೀಗ ಬಾಟಲ್ ಅನ್ನ ಓಪನ್ ಮಾಡಿ ಅದಕ್ಕೆ ನೀರು ತುಂಬಿಸ್ತಾ ಇದ್ದೀನಿ. ಫುಲ್ ಬಾಟ್ಲ್ ನೀರನ್ನ ಹಾಕ್ಬೋದು ನಮಗೆ, ಇಲ್ಲಾಂದ್ರೆ ಅರ್ಧ ಬಾಟ್ಲ್ ಆದ್ರೂ ಆಗುತ್ತೆ. ನಾನಿವಾಗ ಫುಲ್ ಬಾಟ್ಲ್ ನೀರನ್ನ ಹಾಕಿ ಅದರ ಮುಚ್ಚಳವನ್ನ ಇದೇ ರೀತಿ ಟೈಟ್ ಮಾಡಬೇಕು. ಮುಚ್ಚಳ ಫುಲ್ ಟೈಟ್ ಆಗಬೇಕು. ಅದೇ ರೀತಿ ಬಡ್ಸ್ ನೋಡಿ ಇದೇ ರೀತಿ ಟೈಟ್ ಆಗಿ ಇಲ್ಲಿ ಇರಬೇಕು, ಅದು ಒಳಗಡೆ ಜಾರಬಾರ್ದು. ಇನ್ನು ನಮ್ದು ಪಾಟ್ ಇದೆಯಲ್ಲ, ಪಾಟ್ ತಗೊಂಡು ಇದರ ಸೈಡಲ್ಲಿ ಅದರ ಬೇರಿಗೆಲ್ಲ ತಾಗಬಾರ್ದು. ಅದೇ ರೀತಿ ಸ್ವಲ್ಪ ಸೈಡಲ್ಲಿ ನಾವು ಈ ಕಡ್ಡಿ ಇದೆಯಲ್ಲ, ಕಡ್ಡಿಯನ್ನ ಇದೇ ರೀತಿ ಉಲ್ಟಾ ನೋಡಿ ಇದೇ ರೀತಿ
ಒಂದು ಸೈಡಲ್ಲಿ ನಮ್ದು ಗಿಡದೆಲ್ಲ ಬೇರೆಲ್ಲ ತಾಗಬಾರ್ದು, ಒಂದು ಸೈಡಲ್ಲಿ ಇದೇ ರೀತಿ ಇದನ್ನ ಈ ರೀತಿ ಸ್ಟಿಕ್ ಮಾಡಬೇಕು. ಮಣ್ಣಲ್ವಾ, ನಾವು ಇದೇ ರೀತಿ ಕೆಳಗಡೆ ಇಟ್ಟರೆ ಅದು ಅಲ್ಲಿ ನಿಂತ್ಕೊಳ್ಳುತ್ತೆ. ಇದನ್ನ ಹೀಗೆ ಬಿಟ್ರೆ ಸಾಕು. ಹನಿ ಹನಿಯಾಗಿ ನೀರು, ಒಂದೊಂದು ಹನಿ ಹನಿ ನೀರು ಬೀಳ್ತಾ ಇರುತ್ತೆ ಇದರಿಂದ. ಇವಾಗ ನೋಡಿ, ಇದೇ ರೀತಿ ಹನಿ ಹನಿ ನೀರು ಬೀಳ್ತಾ ಇರುತ್ತೆ. ನಾವ್ ಇದೇ ರೀತಿ ಮಾಡಿ ಇಟ್ರೆ ಹನಿ ಹನಿ ನೀರು ಬೀಳ್ತಾ ಇದ್ದು ನಮ್ದು ಗಿಡ ಎಲ್ಲ ಒಳ್ಳೆ ತಂಪಾಗಿ ಇರುತ್ತೆ. ನೋಡಿ, ಒಂದು ಜಾಸ್ತಿ ನೀರು ಒಮ್ಮೆಲೆ ಬೀಳೋದಿಲ್ಲ ಅಲ್ಲ. ಇನ್ನು ನೋಡಿ, ಇದೇ ರೀತಿ ನಿಮ್ಗೆ ಸ್ವಲ್ಪ ಜಾಸ್ತಿ ನೀರು ಬೀಳ್ಬೇಕಂದ್ರೆ ಇದೇ ರೀತಿ ಏರ್ ಪಾಸ್ ಆಗ್ಲಿಕ್ಕೆ ಹೇರ್ ಹೋಲ್ಸ್, ಒಂದು ಸಣ್ಣ 2 ಹೋಲ್ಸ್ ಹಾಕಿ ಕೊಟ್ರೆ ಸಾಕು ನಮ್ದು ಬಾಟಲ್ದು ಮೇಲ್ಗಡೆ. ಸಣ್ಣ ಸಣ್ಣ ನೋಡಿ, ಇವಾಗ ನಾನು ಹೇರ್ ಹೋಲ್ ಹಾಕಿದ ತಕ್ಷಣ ನೀರು ಎಷ್ಟು ಫಾಸ್ಟ್ ಆಗಿ ಬೀಳ್ತಾ ಇದೆ ನೋಡಿ. ಅದೇ ರೀತಿ ನೀವು ಇವಾಗ ಮನೇಲಿ ಇದ್ದಾಗ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ನೀರು ಬೀಳ್ಬೇಕಂದ್ರೆ ಇದೇ ರೀತಿ 2 ಹೇರ್ ಹೋಲ್ಸ್ ಹಾಕಿ ಕೊಟ್ರೆ ಸಾಕು. ಇಲ್ಲ ಅಂದ್ರೆ ನಾವು ಅದನ್ನ ಆ ಬರ್ಡ್ಸ್ ಅನ್ನ ಸ್ವಲ್ಪ ಅಲ್ಲಿ ಟೈಟ್ ಆಗಿ ಇದೇ ರೀತಿ ಇಟ್ರೆ ನೋಡಿ, ಹತ್ತಿರದಿಂದ ತೋರಿಸ್ತೀನಿ ನಿಮ್ಗೆ. ಇದೇ ರೀತಿ ಹನಿ ಹನಿ ನೀರು ಬೀಳ್ತಾ ಇರುತ್ತೆ. ಆ ಬರ್ಡ್ಸ್ ಅನ್ನ ಸ್ವಲ್ಪ ನಾವು ಎಳ್ದು ಕೆಳಗಡೆ ಇಟ್ರೆ ಸ್ವಲ್ಪ ಜಾಸ್ತಿ ನೀರು ಬೀಳುತ್ತೆ. ಆ ಬರ್ಡ್ಸ್ ನಲ್ಲಿ ಟೈಟ್ ಆಗಿ ಇಟ್ರೆ ಹನಿ ಹನಿ ನೀರು ಬೀಳ್ತಾ ಇರುತ್ತೆ. ಇದು ಹನಿ ಹನಿ ನೀರು ಬೀಳ್ಲಿಕ್ಕೆ ನಾವಿವಾಗ ಎಲ್ಲಿಯಾದ್ರೂ ಹೋಗುವಾಗ, ಒಂದು 10-15 ದಿನ ಎಲ್ಲ ನಾವು ಮನೆಯಿಂದ ಆಚೆ ಕಡೆ ಹೋಗುವಾಗ ಇದೇ ರೀತಿ ಮಾಡಿ ಇಟ್ರೆ ಇದೇ ರೀತಿ ಹನಿ ಹನಿ ನೀರು ಬಿದ್ದು ನಮ್ಮ ಗಿಡ ಒಳ್ಳೆ ಹಸಿರಾಗಿ ಇರುತ್ತೆ. ಯಾವುದೇ ಕಾರಣಕ್ಕೂ ಅದು ಒಣಗಿ ಹೋಗುದಿಲ್ಲ. ಈ ತರ ನಾವು ಮಾಡಿ ಇಟ್ಟು ಒಂದ್ಸರ್ತಿ ಇಟ್ರೆ ಸಾಕು. ಈ ಬಾಟಲ್ದು ಮೇಲ್ಗಡೆ ಇದೆಯಲ್ಲ, ನಮ್ದು ಇದರ ಮುಚ್ಚಳದ ಹತ್ರ ಅಲ್ಲ, ಬುಡದ ಹತ್ರ ನಾವು ಅದನ್ನ ಸ್ವಲ್ಪ ಕಟ್ ಮಾಡಿ ಓಪನ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ್ಲೂ ನೀರನ್ನ ಫಿಲ್ ಮಾಡ್ಲಿಕ್ಕೆ ಒಳ್ಳೇದಾಗುತ್ತೆ. ನೋಡಿ, ನಮ್ದು ಟೆರೆಸ್ ಮೇಲೆ ಸಹ ಸ್ವಲ್ಪ ಗಿಡಗಳಿದೆ. ಅದಕ್ಕೆಲ್ಲ ನಾನು ಇದೇ ರೀತಿ ಟೇಪ್ ಹಾಕಿ ಈ ತರ ಬಾಟ್ಲನ್ನ ಇಟ್ಟಿದ್ದೀನಿ. ನಾನು ಹೇಳ್ದೆಲ್ಲ, ನಾವು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ, ಅದಕ್ಕೆ ಇದೇ ರೀತಿ ಮಾಡಿ ಎಲ್ಲ ಗಿಡಕ್ಕೆ ಮಾಡಿ ಇಟ್ಟಿದ್ದೀನಿ. ನೀವು ಸಹ ಟ್ರೈ ಮಾಡಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್, ಬೈ ಬೈ.